ಸಿಪಿ ಯೋಗೇಶ್ವರ್ ಹೇಳಿಕೆ ವಿಚಾರಕ್ಕೆ ಜೆಡಿಎಸ್ನಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ತಮ್ಮವರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಜೆಡಿಎಸ್ ನಾಯಕರು ತಂತ್ರಗಾರಿಕೆಯನ್ನ ಹಿಡಿತಾ ಇದ್ದಾರೆ. ತಮ್ಮವರನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು, ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅದೇ ಈಗ ಆತಂಕವನ್ನ ಹುಟ್ಟುಹಾಕಿದೆ ಜೆಡಿಎಸ್ ನಾಯಕರಿಗೆ. ಇವತ್ತು ಜೆಡಿಎಸ್ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ ಜೆಡಿಎಸ್ ನಾಯಕ. ಕಾಂಗ್ರೆಸ್ನವರು ಬಿಜೆಪಿ ಅಭ್ಯರ್ಥಿಯನ್ನ ಕರ್ಕೊಂಡು ಹೋಗಿ ಗೆದ್ದಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿದ್ದಂತ ಸಿಪಿ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದ್ರು, ಟಿಕೆಟ್ ಕೊಟ್ರು, ಗೆಲ್ಸ್ಕೊಂಡ್ರು. ಚನ್ನಪಟ್ಟಣದಲ್ಲಿ ಗೆದ್ದಿರುವ ಅಭ್ಯರ್ಥಿ ನಿಮ್ಗೆ ಯಾವತ್ತಿದ್ರೂ ಕೂಡ ಮುಳ್ಳು. ನಮ್ಮ ಶಾಸಕರು ಭದ್ರವಾಗಿದ್ದೇವೆ, ಯಾರೂ ಕೂಡ ಮಾರಾಟಕ್ಕಿಲ್ಲ. ಯೋಗೇಶ್ವರ್ ಅವರೇ ಕಾಂಗ್ರೆಸ್ಗೆ ಮುಳ್ಳು, ನೀವು ಎಚ್ಚರಿಕೆಯಿಂದ ಇರಿ. ಹಿಂದೆ ಬಿಜೆಪಿಯಲ್ಲಿದ್ದಾಗ ಕೈ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂದಿದ್ರು, ನಮ್ಮಲ್ಲಿ ಯಾರನ್ನು ಸಂಪರ್ಕ ಮಾಡಿಲ್ಲ ಅಂತ ಸುರೇಶ್ ಬಾಬು ಕೊಟ್ಟಿರುವಂತಹ ಹೇಳಿಕೆ ಈಗ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಜೆಡಿಎಸ್ನಿಂದ ಮತ್ತಾರಾದ್ರೂ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂಥ ಅನುಮಾನಗಳು ಶುರುವಾಗಿದೆ. ಸಿಪಿ ಯೋಗೇಶ್ವರ್ ಅವರು ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಬಾಬು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮವ್ರು ಯಾರು ಕೂಡ ಕಾಂಗ್ರೆಸ್ಗೆ ಹೋಗೋದಿಲ್ಲ, ಬಿಜೆಪಿಯಲ್ಲಿದ್ದಂಥ ಅಭ್ಯರ್ಥಿಯನ್ನ ಕರ್ಕೊಂಡೋಗಿ ಕಾಂಗ್ರೆಸ್ನವರು ಗೆಲುವನ್ನ ಸಾಧಿಸಿರೋದು, ನಮ್ಮವ್ರು ಯಾರು ಕೂಡ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಹೋಗಲ್ಲ. ಬಿಜೆಪಿ ಅಭ್ಯರ್ಥಿಯನ್ನೇ ಕರ್ಕೊಂಡೋಗಿ ಅವ್ರು ಕಾಂಗ್ರೆಸ್ನಲ್ಲಿ ನಿಲ್ಸ್ಕೊಂಡು ಗೆದ್ದಿದ್ದಾರೆ ಅಷ್ಟೇ. ನಮ್ಮವ್ರು ಯಾರು ಕೂಡ ನಿಮಗೆ ಮುಳುವಾಗಲ್ಲ, ನಿಮ್ಮ ಸಿಪಿ ಯೋಗೇಶ್ವರ್ ಅವರೇ ನಿಮಗೆ ಮುಳುವಾಗ್ತಾರೆ ಅಂತ ಸುರೇಶ್ ಬಾಬು ಜೆಡಿಎಲ್ಪಿ ನಾಯಕ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನತಾದಳದವರು ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತದಾರರನ್ನ ಓಲೈಸಿ ಮತವನ್ನು ಹಾಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಕಾಂಗ್ರೆಸ್ನವರು ಮತ್ತು ಇಲ್ಲೇ ಬಿಜೆಪಿಲೇ ಇದ್ದಂಥ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ವಾಮ ಮಾರ್ಗಗಳ ಎಲ್ಲ ರೀತಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಕರಗತ ಆಗಿರೋದ್ರಿಂದ ಅವರು ಎಲ್ಲ ರೀತಿಯ ಅವರ ವಾಮ ಮಾರ್ಗಗಳು ಎಲ್ಲದನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥದ್ದು ಒಂದು ಕಡೆ. ಹಿಂದೆ ನೀವೇ ನೋಡಿದ್ರಿ, ಕಳೆದ 1.5 ವರ್ಷದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 30 ಜನ ಶಾಸಕರನ್ನ ನಾವು ಹೆಂಗೆ ಕಾಂಗ್ರೆಸ್ ಶಾಸಕರನ್ನ ನಾವು ಬಿಜೆಪಿಗೆ ತರ್ತೀನಿ ಅಂತಕ್ಕಂಥ ಹೊರಟಂಥ ವ್ಯಕ್ತಿ ಯಾರು ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂದಿರತಕ್ಕಂಥ ಏನು ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ, ಅವರು ನಿಮ್ಗೆ ಯಾವತ್ತಿದ್ರೂ ಮುಳ್ಳಾಗ್ತಕ್ಕಂಥವ್ರು, ಅವ್ರು ಎಲ್ಲೋದ್ರೂ ಕೂಡ ನೆಲೆ ನಿಲ್ತಕ್ಕಂಥ ವ್ಯಕ್ತಿ ಅವರಲ್ಲ. ಜನತಾದಳ ಇನ್ನೇನು ಮುಳುಗೋಯ್ತು ಅಂತ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳುವಂಥ ಸಂದರ್ಭದಲ್ಲೂ ಕೂಡ ಫಿನಿಕ್ಸ್ ತರ ದೇವೇಗೌಡರ ಮೇಲೆ ಬಂದಂಥ ನಿದರ್ಶನಗಳು ಕೂಡ ಇಲ್ಲಿರೋದ್ರಿಂದ ದಯಮಾಡಿ ಯಾರು ಕೂಡ ಜನತಾದಳನ ಲಘುವಾಗಿ ತಗೋಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಜನತಾದಳದವರು